ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬದುಕಿದ್ದಾಗ ನೆಮ್ಮದಿ ಸಿಗ್ಲಿಲ್ಲ ಅಂದ್ರೆ ಸತ್ತ ಮೇಲಾದ್ರೂ ನೆಮ್ಮದಿ ಸಿಗುತ್ತೆ ಅಂತ ಬಹುತೇಕರು ಅಂದ್ಕೊಂಡಿರ್ತಾರೆ. ಆದ್ರೆ ಸತ್ತ ಮೇಲೂ ಕೂಡ ಸ್ಮಶಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಮ್ಮದಿನೇ ಇರಲಿಲ್ಲ ಅಂತ ಅಂದ್ರೆ ಹೆಂಗೆ ಅಂತ ಹಿಂಗೊಂದು ಪ್ರಕರಣ ದಾವಣಗೆರೆ ಜಿಲ್ಲೆಯ ಅವರಗೆರೆಯಲ್ಲಿ ನಡೆದಿದೆ. 75 ವರ್ಷಗಳಿಂದ ಮಡಿವಾಳ ಸಮಾಜ ಅಂತ್ಯ ಸಂಸ್ಕಾರ ನಡೆಸ್ತಾ ಇದ್ದ ಸ್ಮಶಾನವನ್ನ ನ್ಯಾಯಾಲಯದ ಯಥಾಸ್ಥಿತಿ ಆದೇಶ ಇದ್ರೂ ಕೂಡ ಟ್ರ್ಯಾಕ್ಟರ್ ಮೂಲಕ ಇಡೀ ಸ್ಮಶಾನವನ್ನ ನೆಲಸಮ ಮಾಡಲಾಗಿದೆಯಂತೆ. ಹಾಗಾದ್ರೆ ಏನಿದು ಪ್ರಕರಣ, ಯಾಕಿಷ್ಟು ವಿವಾದ ಸೃಷ್ಟಿಯಾಗಿದೆ, ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಡಿವಾಳ ರುದ್ರಭೂಮಿ ಅಂತ ಇಲ್ಲಿ ಪ್ರಸಿದ್ಧವಾಗಿದೆ. ಇದು ಮಡಿವಾಳ ರುದ್ರಭೂಮಿನ ಸಾಕಷ್ಟು ಕಳಬರಗಳನ್ನು ಹಾಕಿದ್ದಾರೆ. ಗೃಹಗಳು ಅದಕ್ಕೆ ಸಂಬಂಧಪಟ್ಟಂಥ ಸಮಾಧಿಗಳು ಕೂಡ ಇಲ್ಲಿ ಕಣ್ಣಿಗೆ ಕಾಣ್ತವೆ ಅಂತೇಳಿ ಒಂದು ರಿಪೋರ್ಟನ್ನು ಕೊಟ್ಟರು. ಅದನ್ನು ತೊಗೊಂಡು ನಾವು ಕೋರ್ಟಿಗೆ ಅದನ್ನು ಫೈಲ್ ಮಾಡಿ ಸಾಕ್ಷಿಗಳನ್ನೆಲ್ಲ ಅಕ್ಕಪಕ್ಕದ ಹೊಲದವರು ಯಾರ್ಯಾರು ಈ ಸರ್ವೆ ನಂಬರ್ನಲ್ಲಿ ಏನು 85/1 A2 B ಹಿಂಗೆಲ್ಲ ನಂಬರ್ ಬರ್ತದೆ 6ವರೆಗೂ, 1ರಿಂದ 6ವರೆಗೂ ಬರ್ತದೆ. 85 ಸರ್ವೆ ನಂಬರು 1ರಿಂದ 6ವರೆಗೂ ಬೇರೆ ಬೇರೆ ಜಮೀನು ಖರೀದಿ ಮಾಡಿರ್ತಕ್ಕಂಥ ಸಣ್ಣಮರೆಪ್ಪನಿಂದ ಅವ್ರ ಜಮೀನ್ದಾರೆಲ್ಲರೂ ಕೂಡ ಸಾಕ್ಷಿಯಾಗಿ ಇದಕ್ಕೆ. ಘಟನೆಯ ಮತ್ತೊಂದು ಆಘಾತಕಾರಿ ಅಂಶವೆಂದರೆ ಆರೋಪಿಗಳು ಆಸ್ತಿ ಆಸೆಗೆ ತಮ್ಮದೇ ಹೆತ್ತ ತಂದೆ ತಾಯಿ ಹಾಗೂ ಸಹೋದರನ ಸಮಾಧಿಯನ್ನು ಬಿಡದೆ ನೆಲಸಮ ಮಾಡಿದ್ದಾರೆ. ನ್ಯಾಯಾಲಯದ ಆದೇಶ ಉಲ್ಲಂಘನೆಯಾಗಿದ್ರೂ ಸ್ಥಳೀಯ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಮೌನ ವಹಿಸಿದೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡ್ತಿದ್ದಾರೆ. ನ್ಯಾಯ ಸಿಗದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು 60 ಸಮಾಧಿ ದಿವಸ ಅಜ್ಜಾರ ಕಾಲದಿದ್ದ ಉಕ್ಕಂತ ಬಂದ್ರವು. ಈಗ ನೋಡ್ರಿ ಅವು ಇದು ಮಾಡಿ ನಮ್ಮಪ್ಪ ದ್ಯಾಮಪ್ಪ ಅಂತ ಹೇಳಿ ದ್ಯಾಮಪ್ಪನ ಆಸ್ತಿಗೆ ಇದನ್ನ ಖಾತೆ ಮಾಡ್ಕೊಂಡು ಇದನ್ನ ಮಾಡಿ ಎಲ್ಲ ಅಳಿಸಿದಾರೆ ನೋಡ್ರಿ. ಸರ್, ಮೃತರ ನೆನಪುಗಳನ್ನ ಉಳಿಸಬೇಕಾದ ಮಸಣವೇ ಇಂದು ವಿವಾದದ ಕೇಂದ್ರ ಬಿಂದುವಾಗಿದೆ. ಕಾನೂನಿನ ಆದೇಶಕ್ಕೂ ಬೆಲೆ ಇಲ್ಲದಂತಾದ್ರೆ ಸಾಮಾನ್ಯ ಜನರು ಯಾರನ್ನ ನಂಬಬೇಕು ಎಂಬ ಪ್ರಶ್ನೆ ಗ್ರಾಮಸ್ಥರನ್ನ ಕಾಡ್ತಿದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಸ್ಮಶಾನದ ಪಾವಿತ್ರ್ಯವನ್ನ ಮರುಸ್ಥಾಪಿಸುವ ಹೊಣೆ ಈಗ ಆಡಳಿತ ಮತ್ತು ಪೊಲೀಸ್ ಇಲಾಖೆಯ ಮೇಲಿದೆ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.